ಇದನ್ನೆಲ್ಲ ಅವಳು ಬಂದಾಗಲೇ ಕೊಡ್ಬೋದಿತ್ತಲ್ಲ. ಇದೆಲ್ಲ ಅವಳ ಗೆಲುವಲ್ವಾ? ಚಂದ್ರಣ್ಣ, ವಿಷಯದ ಖುಷಿ ಇರೋವಾಗಲೇ ಅದರ ಬಿಸಿ ಯಾರೋ ಮೊದಲೇ ಕೊಟ್ಟರೆ ಒಳ್ಳೇದಲ್ವಾ? ಹೇಗೂ ನೀವು ಅವ್ರ ಮನೆಗೆ ಮದುವೆಗೆ ಹೋಗ್ತಿದ್ದೀರಲ್ಲ, ಇದನ್ನು ಕಾವೇರಿಗೆ ತಲುಪಿಸ್ಬಿಡಿ, ಅವಳು ಖುಷಿ ಪಡ್ತಾಳೆ. ರಿಸಲ್ಟ್ ವಿಚಾರನ ನಾನು ಆಗಲೇ ಫೋನ್ ಮಾಡಿ ಹೇಳಿದ್ದೀನಿ. ನಿಜ ಮೇಷ್ಟ್ರೆ, ನೀವು ಹೇಳ್ತಾ ಇರೋ ಸತ್ಯ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಒಂದು ಸಮಯ, ಮೌಲ್ಯ ಅಂತ ಇರ್ತದೆ. ನಾವಿದನ್ನು ಅವಳಿಗೆ ತಲುಪಿಸ್ತೀವಿ. ಹಾಗೆ ಇನ್ನೊಂದು ವಿಷಯ ಚಂದ್ರಣ್ಣ, ನಮ್ಮೂರಲ್ಲಿ ಈಗ ದೊಡ್ಡ ಶಾಲೆ ಆಗಿದೆಯಲ್ಲ, ಅದಕ್ಕೆ ಪಕ್ಕದ ಊರಿಂದ ಕೂಡ ವಿದ್ಯಾರ್ಥಿಗಳು ಬಂದು ಸೇರ್ತಾ ಇದ್ದಾರೆ. ಇದನ್ನೆಲ್ಲ ಕೇಳಿ ಕಾವೇರಿ ತುಂಬಾ ಖುಷಿ ಪಟ್ಲು. ಹೌದು ಮೇಷ್ಟ್ರೆ, ಇದು ತುಂಬ ಖುಷಿ ಪಡುವಂಥ ವಿಷಯ. ಅವಳ ಅಪ್ಪನ ಕನಸೆಲ್ಲ ಅನ್ಸಾಗ್ತಾ ಉಂಟು. ಆ ಮಗುವಿಗೆ ಇದಕ್ಕಿಂತ ಇನ್ನು ಯಾವ ಖುಷಿನೂ ಬೇಡ ಮೇಷ್ಟ್ರೆ. ಪಾಪ ಆ ಮಗು ಈ ಶಾಲೆಗೋಸ್ಕರ ಇಲ್ಲಿಂದ ಅಲ್ಲಿಗೆ ಹೋಗಿ ಕಷ್ಟಪಟ್ಟು ಈ ಶಾಲೆನ ಉದ್ಧಾರ ಮಾಡ್ತಾ ಇದೆ. ಅವಳ ಪುಣ್ಯಕ್ಕೆ ನಮ್ಮ ಅಳಿಯಂದ್ರು ಅವಳು ಈ ಕಾರ್ಯಕ್ಕೆ ಬೆನ್ನೆಲು ಬಂದು ನಿಂತ್ಕೊಂಡಿದ್ದಾರೆ. ಹಾಗಾಗಿ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೀತಾ ಉಂಟು. ಹೌದು ಚಂದ್ರಣ್ಣ, ಅಗಸ್ಟಿನಂತ ಗಂಡನ್ ಪಡೆಯೋದಕ್ಕೆ ನಮ್ಮ ಕಾವೇರಿ ತುಂಬಾ ಪುಣ್ಯ ಮಾಡಿದ್ಲು. ಶಾಲೆ ಶಾಲೆ ಅಂತ ಹೋರಾಟ ಮಾಡ್ತಾ ಅದೇ ಹೋರಾಟದಲ್ಲಿ ಅವಳ ಮದುವೆ ಕೂಡ ಆಗೋಯ್ತು. ಅವಳ ಕನಸುಗಳಿಗೆ ನೀರೆರೆಯುವಂಥ ಒಳ್ಳೆ ಗಂಡ ಕೂಡ ಸಿಕ್ತ. ಅದರಿಂದ ನಮ್ಮ ನೆಲ್ಲಿಕಟ್ಟಿನಲ್ಲಿ ಒಂದು ಒಳ್ಳೆ ಶಾಲೆ ಆಗೋ ಹಾಗಾಯಿತು. ಇಲ್ಲಿ ನಾವು ಅಗಸ್ತ್ಯ ಅವರನ್ನು ನೆನೆಸ್ಕೊಳ್ಳೇಬೇಕು. ನಮ್ಮ ಎಲ್ಲರ ಕಡೆಯಿಂದ ಅವ್ರಿಗೆ ನಮ್ಮ ಧನ್ಯವಾದಗಳನ್ನ ಹೇಳ್ಬಿಡಿ ಚಂದ್ರಣ್ಣ. ಮೈ ಕಮಿಂಗ್ ಸರ್? ಬನ್ನಿ ಮನೋಜ್. ಸರ್, ಮೀಡಿಯಾದವ್ರು ಬಂದಿದ್ದಾರೆ ಸರ್. ವಾಟ್? ಮೀಡಿಯಾದವರ? ಹೌದು ಸರ್, ಮೀಡಿಯಾದವರೇ. ನಿಮ್ಮನ್ನು ಅರ್ಜೆಂಟಾಗಿ ನೋಡ್ಬೇಕಂತೆ ಸರ್ ಇವಾಗ. ಚಂದು, ಏನೋ ಇದೆಲ್ಲ ಒಳ್ಳೆ ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಅಮ್ಮ ಕುತ್ಕ. ಊರಲ್ಲೆಲ್ಲ ನಮ್ಮ ಕಾವೇರಿದೆ ಮಾತು. ಎಲ್ಲರೂ ಎಷ್ಟು ಹೊಗಳ್ತಾ ಇದ್ದಾರೆ ಅಂದ್ರೆ ಆ ಮಾತುಗಳನ್ನ ಕೇಳಿದ್ರೆ ನಿನ್ನ ಮನಸ್ಸು ತುಂಬಿ ಬರ್ತದ. ಅಂತದ್ ಏನಾಯ್ತು ಬಾವಾ? ವಿಷಯ ಇರೋದು ಅಲ್ಲೇ ಸರೋಜ. ಅಮ್ಮ, ಈ ಸಾರಿ ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಿದ್ದಾರೆ. ಮತ್ತೊಂದು ವಿಶೇಷ ಅಂದರೆ ನಮ್ಮ ಸುತ್ತಮುತ್ತಲ ಶಾಲೆಗಳಲ್ಲಿ ನಮ್ಮ ಶಾಲೆಯಲ್ಲಿ ಪ್ರಥಮ ನಿಂತ್ಕೊಂಡಿದೆ ಅಮ್ಮ. ಹಾಗಾಗಿ ಬೇರೆ ಬೇರೆ ಶಾಲೆಗಳಿಂದೆಲ್ಲ ಮಕ್ಕಳ ಕರ್ಕೊಂಡ್ಬಂದು ನಮ್ಮ ಶಾಲೆ ಸೇರಿಸ್ತಾ ಇದ್ದಾರಂತಮ್ಮ. ನಮ್ಮ ಕಾವೇರಿ ಪಾಠ ಮಾಡಿ ಎಲ್ಲ ಮಕ್ಕಳು ಪಾಸ್ ಆಗುವಾಗ ಮಾಡಿದ್ದಾಳೆ. ಅವಳೇಗೋ ಇಲ್ಲಿ ಪಾಠ ಮಾಡ್ತಾಳೆ ಅಮ್ಮ. ಗುಟ್ಟಿನ ವಿಷಯ ಇರುವುದಲ್ಲೇ ನಮ್ಮ ಕಾವೇರಿ ಎಂತ ಮಾಡಿದಾಳೆ ಗೊತ್ತುಂಟ? ಅಲ್ಲಿ ಶಾಲೆ ಎಲ್ಲ ಮುಗಿದ ಮೇಲೆ ಮನೆಗೆ ಬಂದು ಈ ಶಾಲೆಗೆ ಬೇಕಾದ ಎಲ್ಲ ಪಾಠವನ್ನು ವಿಡಿಯೋ ಮಾಡಿ ಈ ಶಾಲೆ ಕಳಿಸ್ಕೊಟ್ಟಿದ್ದಾಳೆ. ಈ ಮಕ್ಕಳು ಆ ವಿಡಿಯೋನೆಲ್ಲ ನೋಡಿ ಓದಿ ಎಲ್ಲ ಪಾಸ್ ಆಗಿದಾರಂತಮ್ಮ. ಕಾವೇರಿ ಶ್ರಮಕ್ಕೆ ಎಂಥ ಫಲ ಸಿಕ್ಕಿದಲ್ಲಮ್ಮ. ನಮ್ಮ ಕಾವೇರಿಗೆ ಈ ಶಾಲೆ ಮಕ್ಕಳ ಮೇಲೆ, ಇವರ ಶಾಲೆ ಮೇಲೆ, ನಮ್ಮ ಮೇಲೆ ಎಷ್ಟು ಪ್ರೀತಿ ಅಲ್ಲಮ್ಮ. ಅಪ್ಪ, ಇಷ್ಟೆಲ್ಲ ಆಗಿದ್ಯೇನೋ ಚಂದ್ರ? ನೋಡು, ನಮ್ ಕಾವೇರಿ ನಮಗೇನು ಹೇಳ್ದೆ ಎಷ್ಟೆಲ್ಲ ಮಾಡಿದ್ದಾಳೆ. ಅವಳು ತುಂಬಾ ಜಾಣೆ. ಅಮ್ಮ, ಹಿರಿಯರು ಹೇಳಿಲ್ವ, ಮಾತಾಡಿ ಮಾಡದೇ ಇರುವವನು ಅಧಮ, ಮಾತಾಡಿ ಮಾಡುವವನು ಮಧ್ಯಮ, ಮಾತಾಡದೇ ಮಾಡುವವನು ಉತ್ತಮ ಅಂತ ಹಿರಿಯರೇ ಹೇಳಿದ್ದಲ್ಲಮ್ಮ. ನಮ್ಮ ಕಾವೇರಿ ನೋಡು ಹಾಗೆ ಮಾಡಿದ್ದಾಳೆ. ಒಂದು ಮಾತು ಆಡದೆ ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡಿದ್ದಾಳೆ. ಅವಳು ಪಟ್ಟ ಶ್ರಮಕ್ಕೆ ಬೆಲೆ ಸಿಕ್ಕಿದೆ. ಆ ಖುಷಿಗೆ ಈ ಶಾಲೆ ಮಕ್ಕಳು, ಆ ಪಾಲಕರು ಎಲ್ಲ ಸೇರಿ ನೋಡು ಇಷ್ಟೆಲ್ಲ ಉಡುಗೊರೆ ಕೊಟ್ಟಿದ್ದಾರೆ. ಇದನ್ನ ನಾವು ನಾಡ್ದು ಮದುವೆ ಮನೆಗೆ ಹೋಗ್ತೇವಲ್ಲ, ಆಗ ಅವಳು ತಲುಪಿಸಿ ಅಂತ ನಮ್ಮ ಹತ್ರ ವಿನಂತಿ ಮಾಡಿದಾರಮ್ಮ.
ಒಬ್ಬ ನಮ್ ಕಾವೇರಿ ಅನ್ಕೊಂಡಿದ್ದನ್ನೆಲ್ಲ ಸಾಧಿಸ್ಬಿಟ್ಲು ನೋಡ ಚಂದ್ರ. ಇಲ್ಲಿ ಶಾಲೆ ಉದ್ಧಾರ ಮಾಡಿದಲ್ದೆ ಹೊರಗಿನ ಊರಿನ ಮಕ್ಕಳು ನಮ್ಮೂರ್ ಶಾಲೆಗೆ ಬರೋ ಹಾಗೆ ಮಾಡಿದಾಳೆ. ಈಗ ಅಗಸ್ತ್ಯ ಅವಳ ಕನಸಿನ ಹಿಂದೆ ನಿಂತಿರೋದ್ರಿಂದ ನಮ್ಮೂರಿನ ಶಾಲೆ ದೊಡ್ಡ ಹೆಸರು ಮಾಡುತ್ತೆ. ಇನ್ನು ತುಂಬಾ ತುಂಬಾ ಹುಡುಗರು ಬರ್ತಾ ಇರ್ತಾರೆ ನೋಡು. ನಿಜಮ್ಮ. ಬಾವಾ ಟೀ ತಗೊಳ್ಳಿ ಅತ್ತೆ. ಅದ್ ಸರಿ ಬಾವಾ, ಅದೆಲ್ಲ ಆಯ್ತು. ಆದ್ರೆ ನಾವಲ್ಲಿಗೆ ಮದ್ವೆಗೆ ಯಾವಾಗ ಹೋಗೋದು? ಈ ಉಡುಗೊರೆ ಎಲ್ಲ ಅವಳಿಗೆ ಕೊಡ್ಬೇಕು ಅಂತೀರಾ, ಆದ್ರೆ ನಾವಲ್ಲಿಗೆ ಹೋಗೋದು ಯಾವಾಗ ಅಂತ ಹೇಳ್ತಾನೆ ಇಲ್ಲ. ಅವ್ರು ಬೇರೆ ಅಲ್ಲಿ 1 ವಾರಕ್ಕೆ ಮೊದ್ಲೇ ಬರ್ಬೇಕು ಅಂತ ಕರೆದಿದ್ರು. ಮದ್ವೆ ಕರೆಯುವಾಗ ಹಾಗೆ ಕರೀತಾರೆ. ಹಾಗಂತ ವಾರಕ್ಕೆ ಮುಂಚೆನೆ ನಾವು ಹೋಗಿ ಅಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿರುತ್ತಾ ಸರೋಜಾ? ಮದ್ವೆ ನಾಳೆ ಅಂತ ಹೋದ್ರಾಯ್ತು, ಆಗ ನಮಗೂ ಒಂದು ಮರ್ಯಾದೆ ಇರುತ್ತೆ. ಹೌದು ಸರೋಜ, ಅಮ್ಮ ಹೇಳ್ತಾ ಇರೋದು ಸರಿ ಉಂಟು. ಮಗಳು ಕೊಟ್ಟ ಮನೆಗೆ ಹೋಗಿ ಜಾಸ್ತಿನ ಉಳ್ಕೊಳ್ಳೋಂಥದ್ದು ಅಷ್ಟು ಚಂದ ಕಾಣೋದಿಲ್ಲ, ಸರಿಯಲ್ಲ. 1 ವಾರನಾದ್ರೂ ಆ ದೊಡ್ಡ ಮನೆಯಲ್ಲಿ ಯಾವ ಕೆಲಸ ಕಾರ್ಯ ಇಲ್ಲದೆ ಹಾಯಾಗಿ ಮಜಾ ಮಾಡ್ಕೊಂಡು ಇರೋಣ ಅಂತಂದ್ರೆ ನೀವೆಲ್ಲಿ ಬಿಡ್ತೀರ? ಏನೇ ಅದು? ನಮ್ಮ ಮರ್ಯಾದೆ ನಾವಿದ್ರೆ ಚಂದ ಸರೋಜಾ, ಹಾಗೆಲ್ಲ ಸುಮ್ಮನೆ ಎಲ್ಲದಕ್ಕೂ ಆಸೆ ಪಡಬಾರ್ದು. ಅಮ್ಮ ಅದಿರಲಿ, ಈಗ ನಾವು ಮದುಮಕ್ಕಳಿಗೆ ಉಡುಗೊರೆ ಕೊಡಬೇಕಲ್ಲ, ಎಂತ ಕೊಡೋದು? ಅಲ್ಲ, ಒಂದು ಸರ್ತಿ ನೀನು ಕಾವೇರಿಗೆ ಫೋನ್ ಮಾಡಿ ಕೇಳ್ತೀಯ ಎಂತ ಕೊಡೋದು ಅಂತ. ದೊಡ್ಡವರ ಮನೆ ಅಮ್ಮ, ಎಂತ ಕೊಡೋದು ಬಿಡೋದು ಒಂದು ಗೊತ್ತಾಗೋದಿಲ್ಲ ನನಗೆ. ಕಾವೇರಿನೇ ಒಂದ್ಸಲ ಕೇಳಿ ನೋಡ್ತೀನಿ ಚಂದ್ರ. ಅದ್ ಸರಿ ಅತ್ತೆ, ಪಾಪ ಮದ್ವೆ ಮನೆ, ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೋ ಏನೋ. ಬೇಕಾದ್ರೆ ನಾನು ಗುಂಡ ಅಲ್ಲಿ ಹೋಗಿ ಅವ್ರಿಗೆ ಏನಾದ್ರೂ ಸಹಾಯ ಮಾಡ್ಕೊಡ್ತೀವಿ. ಆಮೇಲೆ ಬೇಕಾದ್ರೆ ನೀವು ಬಾವ ಮದ್ವೆ ದಿನ ಬಂದ್ರೆ ಸಾಕು ಅನ್ಸುತ್ತೆ ಅಲ್ವಾ? ಎಷ್ಟು ಹೇಳಿದ್ರು ಅದನ್ನೇ ಹೇಳ್ತಾ ಇದೆಯಲ್ಲ ಸರೋಜಾ. ಎಲ್ರೂ ಒಟ್ಟಿಗೆ ಹೋದ್ರಾಯ್ತು, ಸುಮ್ಮನೆ ಇರು. ಪದೇ ಪದೇ ಅದನ್ನೇ ಹೇಳ್ತಾ ಇದೆಯಲ್ಲ ನೀನು. ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರಂತೆ. ಥು, ಎಲ್ಲ ನನ್ನ ಕರ್ಮ. ಸರ್, ಈಗ ತಾನೇ ನ್ಯೂಸ್ ಬಂತು, ನಿಮ್ಮ ಸ್ಕೂಲಲ್ಲಿ ಎಲ್ಲರೂ ಇಂಗ್ಲೀಷಲ್ಲೇ ಮಾತಾಡಬೇಕು ಅಂತ ರೂಲ್ಸ್ ಮಾಡಿದ್ದೀರಂತೆ. ಸರ್, ಇವಾಗ ತಾನೇ ನೀವು ಹೊಸದಾಗಿ ಕನ್ನಡ ಮೀಡಿಯಂ ಸ್ಟಾರ್ಟ್ ಮಾಡಿದ್ದೀರಾ, ಅಡ್ಮಿಷನ್ ಕೂಡ ಮಾಡ್ಕೊಂಡಿದ್ದೀರಾ. ಈಗ ಕನ್ನಡ ಮಾತಾಡಬಾರ್ದು ಅಂತ ರೂಲ್ಸ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಮೇಡಮ್ ಬನ್ನಿ ನೋಡಿ, ನಮ್ಮ ಸ್ಕೂಲ್ ಗ್ರೋತ್ನ ನೋಡಿ ತಡ್ಕೊಳಕ್ಕಾಗದೇ ಇರೋರು ಯಾರೋ ಈ ರೀತಿ ನಿಮ್ಮ ಹತ್ರ ಸುಳ್ಳು ಹೇಳಿದ್ದಾರೆ. ಆ ರೀತಿ ಏನಾಗಿಲ್ಲ. ಇಲ್ಲಿ ನೋಡಿ, ಇದ್ಯಾವುದು ನಮ್ಮ ಸ್ಕೂಲಲ್ಲಿ ನಡೆದೇ ಇಲ್ಲ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲ ಸರ್, ನಮಗೆ ಪಕ್ಕಾ ಇನ್ಫಾರ್ಮೇಷನ್ ಇದೆ, ನಾವೇ ಹೇಳ್ತೀವಿ ಕೇಳಿ. ಆ ರೂಲ್ಸ್ನ ನಿಮ್ಮ ಸ್ಕೂಲ್ ಟೀಚರ್ ಕಾವೇರಿ ಅನ್ನೋರೇ ವಿರೋಧ ಮಾಡಿದ್ರಂತೆ. ಸರ್, ಅವರನ್ನು ಕರೆಸಿ ಸರ್, ನಾವು ಅವ್ರ ಹತ್ರನೇ ಮಾತಾಡ್ತೀವಿ. ಅದು ಅವರು ನೀವು ಹೇಳಿ ಮೇಡಮ್, ಬೆಳಗ್ಗೆ ನಿಮ್ಮ ಸ್ಕೂಲಲ್ಲಿ ಹೊಸ ರೂಲ್ಸ್ ಜಾರಿಯಾಗಿದೆಯಂತೆ. ತರಗತಿ ನಡೆಯೋ ಸಮಯದಲ್ಲಿ ಯಾರು ಕನ್ನಡ ಮಾತಾಡಬಾರ್ದು ಅಂದ್ರಂತೆ. ಇನ್ ಕೇಸ್ ಮಾತಾಡಿದರೆ ಫೈನ್ ಹಾಕ್ತೀವಿ ಅಂತ ಹೇಳಿದ್ರಂತೆ. ಅದನ್ನು ನೀವು ವಿರೋಧಿಸಿದ್ರಿ ಅಂತ ಮಾಹಿತಿ ಇದೆ, ಅದು ನಿಜನಾ? ಹೌದು, ನಾನು ಅದನ್ನ ವಿರೋಧಿಸಿದ್ದು ನಿಜ. ಇಲ್ಲಿ ನೋಡಿ, ನಮ್ಮ ಶಾಲೆಯಲ್ಲಿ ಯಾವುದೇ ಅಧಿಕೃತವಾದ ರೂಲ್ಸ್ಗಳು ಬಂದಿಲ್ಲ. ಇನ್ ಕೇಸ್ ನಮ್ಮ ಗಮನಕ್ಕೆ ಬರದೆ ಆ ರೂಲ್ಸ್ಗಳೇನಾದರೂ ಬಂದರೂ ಅದು ಯಾವುದು ಜಾರಿಗೆ ಬರಲ್ಲ. ಇದು ಕರ್ನಾಟಕದಲ್ಲಿರೋ ಶಾಲೆ, ಜೊತೆಗೆ ಕನ್ನಡವನ್ನು ಪ್ರೋತ್ಸಾಹಿಸೋಕೆ ನಮ್ಮ ಸ್ಕೂಲಲ್ಲಿ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಅಡ್ಮಿಷನ್ಸ್ ಕೊಡ್ತಾ ಇದ್ದೀವಿ. ಹೀಗೆಲ್ಲ ಆಗೋಕೆ ನಾವು ಬಿಡೋದೇ ಇಲ್ಲ.
ಯಾವುದೋ ಲೂಸ್ ಟಾಕ್ಸ್ ನಿಮ್ಮ ಗಮನಕ್ಕೆ ಬಂದು ನೀವು ಇಲ್ಲಿವರೆಗೂ ಬಂದಿದ್ದೀರಾ. ವಿ ಆರ್ ವೆರಿ ಸಾರಿ ಫಾರ್ ದಟ್. ನಾವು ನಡೆಸ್ತಾ ಇರೋದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಆದರೂ ನಮ್ಮ ಕನ್ನಡದ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ. ಹಾಗೆ ನಮ್ಮ ಸ್ಕೂಲ್ ನಮ್ಮ ಮಾತೃಭಾಷೆನ ಉಳಿಸಿ ಬೆಳೆಸೋ ಬಗ್ಗೆ ಜವಾಬ್ದಾರಿ ಇದೆ ಅಂತ ಅನೇಕ ಬಾರಿ ನಾನು ಹೇಳಿದ್ದೇನೆ. ನಿಮಗೆ ಇದರಿಂದ ತೊಂದರೆ ಆಗಿದ್ರೆ ವೆರಿ ಸಾರಿ, ನೀವಿನ್ನು ಹೊರಡ್ಬೋದು. ಇಷ್ಟೊಂದು ಚಿಕ್ಕ ಮ್ಯಾಟ್ರಿಗೆ ಇಷ್ಟೊಂದು ರಾಧಾಂತ ಯಾಕೆ ಬೇಕಿತ್ತು? ಎಲ್ಲ ಕಡೆ ಸಣ್ಣ ಪುಟ್ಟ ಡಿಫ್ರೆನ್ಸ್ ಆಫ್ ಒಪಿನಿಯನ್ಸ್ ಇದ್ದೇ ಇರುತ್ತೆ. ಹಾಗಂತ ಮೀಡಿಯನ್ ಕಳಿಸ್ಬಿಡೋದಾ? ದಿಸ್ ಇಸ್ ನಾಟ್ ರೈಟ್. ಇವಳ ಮೇಲೆ ಆ್ಯಕ್ಷನ್ ತೊಗೊಂಡಿಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಎಲ್ಲಿ ಕಾವೇರಿ?